ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಇದು ಇತ್ತೀಚೆಗೆ ಬರೆದ ಲೆಟರು. ಆ ಲೆಟರ್ ಅಲ್ಲಿ ಈ ಮೊನ್ನೆ 2.5 ವರ್ಷದಿಂದ ಅಸೆಂಬ್ಲಿ ಎಲೆಕ್ಷನ್ ಆಗಿತ್ತು. ಎಲೆಕ್ಷನ್ ಟೈಮ್ ಅಲ್ಲಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಇದನ್ನ KO ಆಕ್ಟ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ಜಾರಿಗೆ ತರ್ತೀನಿ ಅಂತ ಮ್ಯಾನಿಫೆಸ್ಟೋದಲ್ಲಿ ಭರವಸೆ ಕೊಟ್ಟಿದ್ರು. ಅದಕ್ಕೆ ನಾನೊಂದು 2.5 ವರ್ಷ ಆಯ್ತು, ಇನ್ನೂ ಆಗಿಲ್ಲ ಅಂತ ನಮಗೆ. ಇದು ಆದಷ್ಟು ಬೇಗ ತಗೊಂಬನ್ನಿ. GB ಎಲೆಕ್ಷನ್ಸ್ ಬರ್ತಾ ಇದೆ. ನೀವು ಆದಷ್ಟು ಬೇಗ ತಗೊಂಬಂದ್ರೆ ನಿಮ್ಗೂ ಗೌರ್ಮೆಂಟ್ಗೂ ಈ ಬಿಲ್ ಮಾಡಿದ್ದಾರೆ ಅಂತ ಜನಕ್ಕೆ ಅಪಾರ್ಟ್ಮೆಂಟ್ ಅವ್ರಿಗೆ ನಂಬಿಕೆ ಬರುತ್ತೆ. ಯಾಕಂದ್ರೆ ಆದಷ್ಟು ಎಲ್ಲ MLAಗಳು ಅಪಾರ್ಟ್ಮೆಂಟ್ ಅವರು ನಮ್ಗೆ ಓಟ್ ಹಾಕಲ್ಲ ಅಂತ ಹೇಳ್ತಾರೆ. ಸೊ ನಾವು ನಮ್ದು ಕೈಯಲ್ಲಿಲ್ಲ, ಅದೆಲ್ಲ ಇಂಡಿವಿಜುವಲ್ ಇದು. ಬರ್ದಿರೋದಷ್ಟೇ. ಇದು ಪ್ರಾಮಿಸ್ ಮಾಡಿದಿರ ಮ್ಯಾನಿಫೆಸ್ಟೋದಲ್ಲಿ. ಇದನ್ನ 2.5 ವರ್ಷ ಆಯ್ತು, ಮಾಡಿಲ್ಲ. ಆದಷ್ಟು ಬೇಗ ಇದನ್ನ ಜಾರಿಗೆ ತಗೊಂಬನ್ನಿ ಅಂತ ಹೇಳಿದ್ದು. DCM ಅವ್ರಿಗೆ. ಅಲ್ಲ ಸರ್, DCM ಅಷ್ಟೊಂದು ರೈಸ್ ಆಗೋ ಕಾರಣ ಏನು? ಆ ಪತ್ರದಲ್ಲಿ ಪ್ರಮುಖವಾಗಿ ಏನಿತ್ತು ಅಂತ ಸರ್ ಬರ್ತಿರೋದು ಅದು ರೆಸಿಡೆಂಟ್ಸ್ ಒಳ್ಳೆ ಹೇಳಿದಾರಲ್ಲ ಮಾಡ್ತೀನಿ ಅಂತ. ಸೊ ಅದು ಸರ್ಕಾರದ ಬಗ್ಗೆ ಏನಾದ್ರು ನಾನು ಬೆದರಿಕೆ ಇಲ್ಲ, ನಾನು ಹೇಳಿದ್ದು GB ಎಲೆಕ್ಷನ್ ಬರ್ತಾ ಇದೆ, ನೀವು ಅದನ್ನ ಗಮನಕ್ಕೆ ಇಟ್ಕೊಂಡು ಬೇಗ ಮಾಡಿದ್ರೆ ಈ ಕಾಂಗ್ರೆಸ್ ಗೌರ್ಮೆಂಟ್ಗೆ ಒಳ್ಳೇದಾಗತ್ತೆ ಅಂತ ನಾನು ಅದ್ರಲ್ಲಿ ಹೇಳಿರೋದು ಸರ್. ಅಂದ್ರೆ ಬೇರೆಯವ್ರ ತರ ನನ್ನ ಎದುರ್ಸೋಕ್ ಬರ್ಬೇಡಿ, ನೀವು ಹೆಸರು ತಗೊಂಡೇ ಹೇಳಿದ್ದು. ಮೇಡಮ್, ನಾನೊಂದು ಕಾಮನ್ ಮ್ಯಾನ್, ಕಾಮನ್ ಸಿಟಿಸನ್. ನಾನು ಹೇಳಿರೋದು ಈ ಬೆಂಗಳೂರಲ್ಲಿ ಇರೋ ಎಲ್ಲ ಅಪಾರ್ಟ್ಮೆಂಟ್ ಅವರ ಒಳ್ಳೇದಕ್ಕೆ ಪರವಾಗಿ ಮಾತಾಡಿದ್ದೆ. ಅದವ್ರು ವಾರ್ನಿಂಗ್ ಆಗಿ ತಗೊಂಡ್ರೆ, ಅಂದ್ರೆ ನಮ್ಮ ಹತ್ರ ವೋಟ್ ಇದೆ, ನಾವು ವೋಟ್ ಹಾಕ್ತಿವಿ ಅನ್ನೋದನ್ನ ಅದು ವಾರ್ನಿಂಗ್ ತರ ಕನ್ಸಿಡರ್. ವಾರ್ನಿಂಗ್ ಅಂತ ಅಲ್ಲ ಸರ್, ಜನ ನೋಡ್ತಾರಲ್ಲ. ಈಗ ಯಾರು ಪ್ರಾಮಿಸ್ ಮಾಡಿದ್ಮೇಲೆ ಮಾಡಿಲ್ಲ ಅಂದ್ರೆ ಜನಕ್ಕೆ ಅರ್ಥ ಆಗತ್ತೆ ಮಾಡಿಲ್ಲ, ಸುಮ್ನೆ ರಾಂಗ್ ಪ್ರಾಮಿಸ್ ಕೊಟ್ಟಿದ್ದಾರೆ ಅಂತ. ಬಟ್ ಈಗ ಪ್ರಾಮಿಸ್ ಮಾಡಿಸ್ಕೊಡ್ತೀನಿ ಅಂತ ರಿಪೀಟ್ ಮಾಡ್ತೀರಾ? ರಿಪೀಟ್ ಸಾಮಾನ್ಯ ಮನುಷ್ಯರಿಗೆ ಬುದ್ಧಿ ಕಲಿಸೋದಕ್ಕೆ ಟೈಮ್ ಬರೋದನ್ನೇ ಎಲೆಕ್ಷನ್ ಟೈಮ್. ಆದ್ರೆ ನೀವು ಎಲೆಕ್ಷನ್ ಟೈಮ್ ನಾವು ಬುದ್ಧಿ ಕಲಿಸ್ತೀವಿ ಅಂತ ಇಂಡೈರೆಕ್ಟ್ ಆಗೋ ಡೈರೆಕ್ಟ್ ಆಗೋ ನೀವು ಪಕ್ಕದಲ್ಲಿ ಹೇಳೋದು ತಪ್ಪಲ್ಲ. ಆಗಿದ್ರು ಕೂಡ CM ನಿಮ್ಮ ಹೆಸರನ್ನ ಕರೆದು ಅವನು ಯಾವನೋ ಹೆಬ್ಬಾರು ಅಂತೆಲ್ಲ ಮಾತಾಡ್ತಾರೆ. ಈ ವಿಚಾರಕ್ಕೆ ಸರ್ ಹೇಳಿ ಪ್ರಯುಕ್ತವಾಗಿ ಹೇಳಿ ಸರ್, ಹೇಳಿ ನೋಡಿ, ಇದು ಹೆದರಿಕೆ ಅಂತಲ್ಲ. ಈಗ ಸರ್ಕಾರಕ್ಕೂ ಗೊತ್ತಾಗ್ಬೇಕು. ಈಗ ಜನ ಸುಮ್ನೆ ವೋಟ್ ಹಾಕಲ್ಲ, ನೀವು ಕೆಲಸ ಮಾಡಿದ್ರೆ ವೋಟ್ ಹಾಕ್ತಾರೆ. ಕರೆಕ್ಟಾ? ಯಾವ್ದೇ ಪಾರ್ಟಿಲಿ, ರೂಲಿಂಗ್ ಪಾರ್ಟಿ ಇರ್ಲಿ, ಈಗ ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ಜನ ಈಗ ತುಂಬಾ ಬುದ್ಧಿವಂತರಾಗಿದ್ದಾರೆ. ನೀವು ವೋಟ್ ಹಾಕಿದ್ರೆ, ಕೆಲಸ ಮಾಡಿದ್ರೆ ವೋಟ್ ಹಾಕ್ತಾರೆ. ಸೊ ಇದು ಎಲ್ಲಾ ಗೌರ್ಮೆಂಟ್ಗೂ ಇದೊಂಥರ ಇದು ವೋಟ್. ನೀವು ಕೆಲಸ ಮಾಡಿ ವೋಟ್ ಹಾಕ್ತಾರೆ. ನೀವು ಎಲೆಕ್ಷನ್ ಟೈಮಲ್ಲಿ ಬಂದು ರಿಕ್ವೆಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಈಗ ಮೀಡಿಯಾದಲ್ಲಿ ಇರುತ್ತೆ, ಎಲ್ಲಾದ್ರಲ್ಲೂ ನ್ಯೂಸ್ ಪೇಪರ್ ಅಲ್ಲಿ ಯಾವ ಗೌರ್ಮೆಂಟ್ ಯಾವ ಕೆಲಸ ಮಾಡತ್ತೆ ಅಂತ ಎಲ್ಲರಿಗೂ ಗೊತ್ತಾಗತ್ತೆ. ಸೊ ಅದಕ್ಕೆ ಅವ್ರಿಗೆ ಗೊತ್ತಾಗತ್ತೆ ಯಾವಾಗ ಸಾಮಾನ್ಯ ಪ್ರಜೆಯಾಗಿ ನಿಮಗೂ ಮರ್ಯಾದೆ ಇರುತ್ತೆ. ಆದ್ರೆ ತುಂಬಿಸಬೇಕಂದ್ರೆ ನಿಮ್ಮನ್ನ ಹೆಬ್ಬಾರು ಹಿಂಗಂತ ಬರ್ತಿದ್ದಾನೆ, ಬೆದರಿಸ್ತಾನೆ, ಇದೆಲ್ಲ ನಡೆಯಲ್ಲ. ನನ್ನ ಹತ್ರ ನಡೆಯಲ್ಲ ಇದೆಲ್ಲ. ಹೇಳಿದೀನಿ, ಕಾಮನ್ ಮ್ಯಾನು. ನಾನು ಏನ್ ಮಾಡಕ್ ಆಗತ್ತೆ ಹೇಳಿ? ಇದನ್ನ ಮಾಡ್ಕೊಡಿ ಅಂತ ಹೇಳ್ಬೋದು ಅಷ್ಟೇ. ಆ ಕ್ಷಣಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ? ಇದೇ ಸಭೆಯಲ್ಲಿ DCM ಹಂಗಂತ ಮಾತಾಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ನಾನು ಅವ್ರ ಎದುರುಗಡೆ ಕೂತಿದ್ದೆ. ಏನ್ ಮಾಡ್ತಾರೆ ಹೇಳಿ? ಏನ್ ಮಾಡಕ್ ಆಗತ್ತೆ? ಅದೇ ಅದೇ ಬೇಜಾರಾಗಿಲ್ಲ, ಬಟ್ ಅವ್ರಿಗೆ ಅರ್ಥ ಆಗಿದೆ. ಈಗ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗಿದೆ. ಈಗ ಈ ತರ ಏನೋ ಮಾಡಿದ್ರೆ, ಈಗ ರಿಕ್ವೆಸ್ಟ್ ಎಲ್ಲರೂ ಮಾಡ್ತಾರೆ. ಈಗ ಅಟ್ಲೀಸ್ಟ್ ಈಗ ಇಷ್ಟು ಜನ ಬಂದಿದ್ದಾರೆ, ನಾನ್ ಅನ್ಕೊಂತೀನಿ ಇದಾದ್ಮೇಲೆ ಅವ್ರಿಗೂ ಗೊತ್ತಾಯ್ತು ಜನ ಮೀಟ್ ಮಾಡ್ಬೇಕು ಅಂತ ಬಂದಿದ್ದಾರೆ ಅಂತ ಅನ್ಕೊಂತೀನಿ. ಅವಮಾನ ಅಂತಲ್ಲ ಮೇಡಮ್, ಈಗ ಬಂದಿದಾರಲ್ಲ, ನಾನು ಲೆಟರ್ ಬರ್ದೆ. ಈಗ ಎಷ್ಟೋ ಜನಕ್ಕೆ ಬೆನಿಫಿಟ್ ಆಯ್ತಲ್ಲ, ಎಂಡ್ ರಿಸಲ್ಟ್ ಅದು ಮುಖ್ಯ ಅಲ್ಲ. ಈಗ ಯಾರಿಗೋ ಏನಾಯ್ತು, ನಂಗೆ ಬೇಜಾರಾಗಿದ್ಯಲ್ಲ, ಅದು ಸೆಕೆಂಡ್ರಿ. ಬಟ್ ಎಂಡ್ ರಿಸಲ್ಟ್ ಇಷ್ಟು ಜನಕ್ಕೆ 1000 ಜನ ಮೇಲೆ 40,000 ಅಪಾರ್ಟ್ಮೆಂಟ್ ಅಂದ್ರೆ 1.5 ಕೋಟಿ ಜನ ಬೆಂಗಳೂರಲ್ಲಿ. ಅದ್ರಲ್ಲಿ 20% ಜನ ಅಪಾರ್ಟ್ಮೆಂಟ್ ಅಲ್ಲಿ ಇದಾರೆ. ಇಷ್ಟು ಜನ ನೀವೇ ಲೆಕ್ಕ ಹಾಕಿ, ಎಷ್ಟು ಜನ ಆಯ್ತು? 1.5 ಕೋಟಿಗೆ 45-60 ಲಕ್ಷ ಜನಕ್ಕೆ ಬೆನಿಫಿಟ್ ಆಗುತ್ತಲ್ಲ, ಅದು ಮುಖ್ಯ ನಮ್ಗೆ. ಓಕೆ, ಥ್ಯಾಂಕ್ ಯು.